ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಚಿನ್ನದ ನಿಧಿಯನ್ನು ನೀಡಿದಂಥ ರಿತ್ತಿ ಕುಟುಂಬಕ್ಕೆ ಭವ್ಯವಾಗಿ ಅದ್ದೂರಿಯಾಗಿ ಇಲ್ಲಿ ಇವಾಗ ಸನ್ಮಾನ ಕೂಡ ಮಾಡಲಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. 465 ಗ್ರಾಮ ಚಿನ್ನವನ್ನು ಕೂಡ ಇದೇ ಕುಟುಂಬ ಸರ್ಕಾರಕ್ಕೆ ಹಸ್ತಾಂತರ ಮಾಡಿತ್ತು. ಇವಾಗ ಸರ್ಕಾರ ಏನು ಹೇಳಿತ್ತು, ಗಣರಾಜ್ಯೋತ್ಸವ ದಿನದಿಂದ ಅವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡ್ತೇವೆ ಮತ್ತು ಒಂದು ಮನೆ ಕೊಡ್ತೇವೆ. ಅದೇ ರೀತಿಯಾಗಿ ಆ ಕಸ್ತೂರವ್ವ ರಿತ್ತಿ ಏನಿದ್ದಾಳೆ ಅವರಿಗೆ ಕೂಡ ನಾವು ಒಂದು ಉದ್ಯೋಗ ಕೊಡ್ತೇವೆ ಅಂತೇಳಿ ಅದೇ ರೀತಿಯಾಗಿ ಉದ್ಯೋಗ ಕೂಡ ಕೊಟ್ಟಿದ್ದಾರೆ ಮತ್ತು ಇವಾಗ 30-40 ಸೈಟ್ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ರು ಅದ್ದೂರಿಯಾಗಿ ಸನ್ಮಾನ ಮಾಡಿ ಪ್ರಾಮಾಣಿಕತೆ ಮೆರೆದಂಥ ಏನು ರಿತ್ತಿ ಕುಟುಂಬ ಇದೆ, ಈ ರಿತ್ತಿ ಕುಟುಂಬದ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಆ ಪ್ರಜ್ವಲನಿದ್ದಾನೆ. ಇದೇ ಬಾಲಕ ಪ್ರಾಮಾಣಿಕವಾಗಿ 465 ಗ್ರಾಮ ಚಿನ್ನವನ್ನು ಸರ್ಕಾರಕ್ಕೆ ಕೊಟ್ಟಿದ್ದ. ಈಗ ಸರ್ಕಾರ ಕೊಟ್ಟಿದ್ದು ಇವಾಗ ನಿಮ್ಗೆ ಸನ್ಮಾನ ಮಾಡಿದ್ದಾರೆ. ಏನು ಅನಿಸ್ತಾ ಇದೆ? ಎಲ್ಲ ಖುಷಿ ಆಗ್ತೈತಿ. ನಮ್ಮ ಎಲ್ಲ ಮಾಡ್ಯಾನಿ, ನಮ್ಮ ಸ್ಟಾಫ್ ಎಲ್ಲ ಮಾಡ್ಯಾನಿ. ಧನ್ಯವಾದ. ಇವಾಗ ನಿಮಗೆ ಮನಿ ಕೊಟ್ಟರು ಎಲ್ಲ ಕೊಟ್ಟಾನಿ. ಹ್ಞೂ, ಏನು ಖುಷಿ ಆಗಕತ್ತೈತಿ? ಖುಷಿ ಆಗ್ತೈತಿ. ಅಮ್ಮರ, ಈಗ ನೀವು ಒಂದು ಮನಿ ಬೇಕಂತ ಹೇಳಿದ್ರಿ, ಒಂದು ಉದ್ಯೋಗ ಬೇಕಂತ ಹೇಳಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇವಾಗ? ಖುಷಿ ಅದ ರೀ ನಮ್ದು ಎಲ್ಲ ಪಾಟೀಲ್ ಅವರಿಗೆ ಸರಿಗೆ ಎಸ್.ಕೆ. ಪಾಟೀಲ್ ಸರಿಗೆ ಎಲ್ಲ ಮಾಡ್ಕೊಟ್ಟಾರಿ. ನಮ್ಗೆ ಏನನ್ನ ಮಾಡ್ಕೊಟ್ಟಾರಿ. ಅವ್ರಿಗೆ ಧನ್ಯವಾದ. ಈಗ ಮನೆಗೆ ಬರೀ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿದ್ದಾರೆ. ನಿಮ್ಮ ಮನಿ ಅಷ್ಟ್ರಾಗ ಆಗತ್ತಾ? ಮಾಡ್ಕೊಟ್ಟಿನ ನನ್ನ ಉಂಟಾರಿ ಅವರು ಇನ್ನು ಅನ್ನ ಉಂಟಾರಿ. ಅನ್ನ ಉಂಟಾರಿ. ಖುಷಿ ಆಗ್ತಾ ಇದೆ? ಖುಷಿ ಅದ ರೀ. ಅಮ್ಮ, ಇವಾಗ ಸರ್ಕಾರ ನಿಮಗೆ ಸನ್ಮಾನ ಮಾಡಿ 5 ಲಕ್ಷ ರೂಪಾಯಿ ಕೊಟ್ಟಿದೆ, ಒಂದು ಸೈಟ್ ಕೊಟ್ಟಿದೆ, ನಿಮ್ಮ ಮಗಳಿಗೆ ಉದ್ಯೋಗ ಕೊಟ್ಟಿದೆ, ಏನು ಹೇಳಕ್ ಬಯಸ್ತೀರಿ? ನಮ್ಗೆ ಸಂತೋಷ ಆಗುತ್ತೆ ರೀ. ಇನ್ನು ನಾವು ಬಿಡೋದಿಲ್ಲ, ಮಾಡಿಕೊಡ್ತೀವಿ ರೀ. ನಮಗೆಲ್ಲ ಮುಟ್ಟೈತೆ ರೀ. ಈಗ ಅವರು ಮಾಡಿಕೊಡ್ತಾರೆ ರೀ. ನಮ್ಮ ಮನೆ ಮಗ ಇದ್ದಂಗೆ ಅದಾನ ರೀ. ಅವ್ರು ಮಾಡಿಕೊಡ್ತೀವಿ ಅಂದಾರೆ ರೀ. ಈಗ 5 ಲಕ್ಷ ರೂಪಾಯಿದಾಗ ಮನಿ ಕಟ್ಕೋಬೋದು? ಅವ್ರು ಇನ್ನೂ ಐತೆ ರೀ. ನಮ್ಮ ಬೇಡಿಕೆ ಕೊಡ್ತೀವಿ ಅಂತಾರೆ ರೀ. ಹ್ಞೂ, ಈಗ ಅವರು ಇದಕ್ಕೆ ಕೊಟ್ಟಾರೆ ರೀ, ಬಹುಮಾನನು ಖುಷಿಗೆ ಕೊಟ್ಟಾರೆ, ನಮಗೆ ಖುಷಿ ಕೊಟ್ಟರು. ಹ್ಞೂ ಹ್ಞೂ. ಮುಂದೆ ನಿಮಗೆ ಮನಿ ಕಟ್ಕೊಳಕ್ಕೆ ಸರ್ಕಾರ ಕೊಡ್ತದೆ? ಹ್ಞೂ, ಕೊಡ್ತಂತೆ. ಹ್ಞೂ. ನೀವೇನು ಹೇಳಕ್ ಬಯಸ್ತೀರಿ? ಈಗ ಸರ್ಕಾರ ನಿಮಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನತ್ತಾರ, ಈ ಮನಿ ಅಷ್ಟ್ರಾಗ ಆಗೋದಿಲ್ಲ, ಏನು ಬೇಡಿಕೆ ನಿಮ್ದು? ಏನು ಬೇಡಿಕೆ ಈಗ ಮುಂದೆ ಬಹುಮಾನ ರೂಪಾಗ ಅದಾವಪ್ಪ, ಈಗ ಇದನ್ನ ಮುಗಿಸ್ರಿ ಅಂತಂದ್ರೆ ಆಯ್ತು ತೋರಿ ಅಂತ ಅಂದೆ ಅಷ್ಟೇ. ಸಿದ್ದು ಪಾಟೀಲ್ ಅವರು ಹೇಳ್ಯಾರ, ಆಯ್ತು. ಕೊಟ್ಟಿದ್ದಾರೆ. ಈಗ ಮುಂದೆ ದಾರಿ ಆತರ ಮುಂದೆ ನೋಡು ಅನುಕೂಲ ಆಗುತ್ತೆ. ನಮ್ಮ ಜೊತೆಗೆ ಮಾತನಾಡಲು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿದ್ದಾರೆ. ಸರ್, ಇವಾಗ ಅವ್ರದ್ದೊಂದು ಬೇಡಿಕೆ ಇತ್ತು, ಸನ್ಮಾನ ಮಾಡಿದ್ರಿ, ನಿವೇಶನ ಕೊಟ್ಟಿದ್ರಿ, ಎಲ್ಲ ಕೊಟ್ಟಿರಿ, ಆದರೆ 5 ಲಕ್ಷ ರೂಪಾಯಿದಾಗ ಒಂದು ಮನೆ ಆಗೋದಿಲ್ಲ ಅಂತೇಳಿ. ಇಲ್ಲ ಸರ್, ಈಗ ಸರ್ಕಾರದಿಂದ ನಮ್ಮ ಮಾನ್ಯ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರು ಲಕ್ಕುಂಡಿ ಬಂದಾಗ ಅವ್ರಿಗೊಂದು ಭರವಸೆ ಕೊಟ್ಟಿದ್ರು, ನಿವೇಶನ ಕೊಡ್ತೀವಿ, ಮನೆ ಕಟ್ಟಕ್ಕೆ ದುಡ್ಡು ಕೊಡ್ತೀವಿ, ಹೊಳ್ಳಿ ಅವ್ರು ಉದ್ಯೋಗ ಕೇಳಿದ್ರು, ಉದ್ಯೋಗನೂ ಕೊಡ್ತೀವಿ ಅಂತೇಳಿ. ಆ ಪ್ರಕಾರವಾಗಿ ಗಣರಾಜ್ಯೋತ್ಸವ ದಿವಸ ನಾವು ಜಿಲ್ಲಾಡಳಿತದ ವತಿಯಿಂದ ಅವರಿಗೆ ಸನ್ಮಾನ ಮಾಡಿ ಏನು ಅವ್ರಿಗೆ ಮನೆ ಬೇಕಂದ್ರೆ ನಿವೇಶನ ಗ್ರಾಮ ಸಭೆಯ ಮುಖಾಂತರ ವಿಶೇಷವಾಗಿ ಇವನ ಸಂಬಂಧ ಗ್ರಾಮ ಸಭೆ ಕರೆದು ನಿರ್ಣಯ ಮಾಡಿ ಗ್ರಾಮ ಪಂಚಾಯತಿ ಕೂಡ 30-40 ಸೈಟ್ ಕೊಟ್ಟಿದೆ ಸರ್. ಮನೆ ಎಚ್.ಕೆ. ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ, ಶಾಸಕರಾದ ಸಿ.ಸಿ. ಪಾಟೀಲ್ ಸಾಹೇಬ್ರ ಜೊತೆ ಮಾತಾಡಿ ಅವರಿಗೆ ಒಂದು 5 ಲಕ್ಷ ರೂಪಾಯಿ ಕೊಡಕ್ಕೆ ಈಗಾಗಲೇ ಆದೇಶನೂ ಕೊಟ್ಟಿದ್ದಾರೆ. ಮನೆ ಕಟ್ಟಕ್ಕೆ 5 ಲಕ್ಷ ರೂಪಾಯಿ, ಒಂದು ಸೈಟು ಹಾಗೂ ಉದ್ಯೋಗ ಕೇಳಿದ್ರು ಉದ್ಯೋಗ ಕೊಟ್ಟಿದ್ದಾರೆ. ಇದು ಕಾನೂನಾತ್ಮಕವಾಗಿ ಅವರಿಗೆ ಬರಬೇಕಾದಂಥ ಬಹುಮಾನ 5ನೇ 1ನೇ ಭಾಗವು ಅಥವಾ ಏನು ಮಾನ್ಯ ಕಾನೂನು ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬ್ರು ಏನು ನಿರ್ಣಯ ಮಾಡ್ತಾರೆ ಆ ಬಹುಮಾನ ಕೂಡ ಅವರಿಗೆ ಬರಲಿದೆ ಸರ್. ಈಗ ಮತ್ತೆ ಅದು 5 ಲಕ್ಷ ರೂಪಾಯಿ ಸಾಲಲ್ಲ ಅಂತಾರೆ, ಹೆಚ್ಚಿನ ನಮಗೆ ಪರಿಹಾರ ಬೇಕು. ಇಲ್ಲ, ಈಗ ಅವ್ರಿಗೆ 5 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಆಗಿದೆ ಸರ್, ಅವ್ರಿಗೇನು ಸಾಲಲ್ಲ ಅಂದಿಲ್ಲ. ಬಟ್ ಬಹುಮಾನನೂ ಕೂಡ ಅವ್ರಿಗೆ ಸಪ್ರೇಟ್ ಬರ್ತೈತೆ ಸರ್. ಬೇರೆ ಬೇರೆ ಇಲ್ಲ? ಹೌದೌದು, ಬಹುಮಾನ ಕೂಡ ಬರುತ್ತೆ ಸರ್. ಬಹುಮಾನನೂ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅವರಿಗೆ. ಇದಿಷ್ಟು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮಾತಾಗಿತ್ತು. ರಿತ್ತಿ ಕುಟುಂಬ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ 465 ಗ್ರಾಂ ಚಿನ್ನವನ್ನು ಹಸ್ತಾಂತರ ಮಾಡಿತ್ತು. ಜನವರಿ 10ರಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡಿತ್ತು. ಇವಾಗ ಆ ನೊಂದ ಕುಟುಂಬಕ್ಕೆ ಪರಿಹಾರ ಕೂಡ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಚಿನ್ನದ ನಿಧಿಯನ್ನು ನೀಡಿದಂಥ ರಿತ್ತಿ ಕುಟುಂಬಕ್ಕೆ ಭವ್ಯವಾಗಿ ಅದ್ದೂರಿಯಾಗಿ ಇಲ್ಲಿ ಇವಾಗ ಸನ್ಮಾನ ಕೂಡ ಮಾಡಲಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. 465 ಗ್ರಾಮ ಚಿನ್ನವನ್ನು ಕೂಡ ಇದೇ ಕುಟುಂಬ ಸರ್ಕಾರಕ್ಕೆ ಹಸ್ತಾಂತರ ಮಾಡಿತ್ತು. ಇವಾಗ ಸರ್ಕಾರ ಏನು ಹೇಳಿತ್ತು, ಗಣರಾಜ್ಯೋತ್ಸವ ದಿನದಿಂದ ಅವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡ್ತೇವೆ ಮತ್ತು ಒಂದು ಮನೆ ಕೊಡ್ತೇವೆ, ಅದೇ ರೀತಿಯಾಗಿ ಆ ಕಸ್ತೂರವ್ವ ರಿತ್ತಿ ಏನಿದ್ದಾಳೆ ಅವರಿಗೂ ಕೂಡ ನಾವು ಒಂದು ಉದ್ಯೋಗ ಕೊಡ್ತೇವೆ ಅಂತೇಳಿ ಅದೇ ರೀತಿಯಾಗಿ ಉದ್ಯೋಗ ಕೂಡ ಕೊಟ್ಟಿದ್ದಾರೆ ಮತ್ತು ಇವಾಗ 30-40 ಸೈಟ್ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ
ಸಚಿವರಾದಂಥ HK ಪಾಟೀಲ್ರು ಅದ್ದೂರಿಯಾಗಿ ಸನ್ಮಾನ ಮಾಡಿ ಪ್ರಾಮಾಣಿಕತೆ ಮೆರೆದಂಥ ಏನು ಈ ರಿತ್ತಿ ಕುಟುಂಬ ಇದೆ, ಈ ರಿತ್ತಿ ಕುಟುಂಬದ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಆ ಪ್ರಜ್ವಲನಿದ್ದಾನೆ. ಇದೇ ಬಾಲಕ ಪ್ರಾಮಾಣಿಕವಾಗಿ 465 ಗ್ರಾಮ ಚಿನ್ನವನ್ನು ಸರ್ಕಾರಕ್ಕೆ ಕೊಟ್ಟಿದ್ದ. ಈಗ ಸರ್ಕಾರ ಕೊಟ್ಟಿದ್ದು ಇವಾಗ ನಿಮ್ಗೆ ಸನ್ಮಾನ ಮಾಡಿದ್ದಾರೆ, ಏನ್ ಅನಿಸ್ತಾ ಇದೆ? ಎಲ್ಲ ಖುಷಿ ಆಗ್ತೈತಿ. ಎಲ್ಲ ಮಾಡ್ಯಾನಿ, ನಮ್ಮ ಸ್ಟಾಫ್ ಎಲ್ಲ ಮಾಡ್ಯಾನಿ. ಇವಾಗ ನಿಮಗೆ ಮನಿ ಕೊಟ್ಟರು, ಎಲ್ಲ ಕೊಟ್ಟಾನಿ. ಹ್ಞೂ ಏನು ಖುಷಿ ಆಗಕತ್ತೈತಿ? ಖುಷಿ ಆಗ್ತೈತಿ. ಅಮ್ಮರ, ಈಗ ನೀವು ಒಂದು ಮನಿ ಬೇಕಂತ ಹೇಳಿದ್ರಿ, ಒಂದು ಉದ್ಯೋಗ ಬೇಕಂತ ಹೇಳಿದ್ರಿ, ಏನು ಹೇಳಕ್ ಇಷ್ಟಪಡ್ತೀರಿ ಇವಾಗ? ಖುಷಿ ಅದ ರೀ ನಮ್ದು ಎಲ್ಲ ಇಲ್ಲ ಅವ್ರಿಗೆ ಸರಿಗೆ HK ಪಾಟೀಲ್ ಸರಿಗೆ ಎಲ್ಲ ಮಾಡ್ಕೊರಿ, ನಮ್ಗೆ ಏನನ್ನ ಮಾಡ್ಕೊರಿ, ಅವ್ರಿಗೆ ಧನ್ಯವಾದ. ಈಗ ಮನೆಗೆ ಬರೀ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿದಾರ, ನಿಮ್ಮ ಮನಿ ಅಷ್ಟ್ರಾಗ ಆಗತ್ತಾ? ಮಾಡ್ಕೊ ಇನ್ನು ನನ್ನ ಉಂಟಾರಿ ಅವರು ಇನ್ನು ಅನ್ನ ಉಂಟಾರಿ. ಅನ್ನ ಉಂಟಾರಿ. ಖುಷಿ ಆಗ್ತಾ ಇದೆ? ಖುಷಿ ಅದ ರೀ. ಅಮ್ಮ, ಇವಾಗ ಸರ್ಕಾರ ನಿಮಗೆ ಸನ್ಮಾನ ಮಾಡಿ 5 ಲಕ್ಷ ರೂಪಾಯಿ ಕೊಟ್ಟಿದೆ, ಒಂದು ಸೈಟ್ ಕೊಟ್ಟಿದೆ, ನಿಮ್ಮ ಮಗಳಿಗೆ ಉದ್ಯೋಗ ಕೊಟ್ಟಿದೆ, ಏನು ಹೇಳಕ್ ಬಯಸ್ತೀರಿ? ನಮ್ಗೆ ಸಂತೋಷ ಆಗುತ್ತೆ ರೀ. ಇನ್ನು ನಾವು ಬಿಡೋದಿಲ್ಲ, ಮಾಡಿಕೊಡ್ತೀವಿ ರೀ. ನಮಗೆಲ್ಲ ಮುಟ್ಟೈತೆ ರೀ. ಈಗ ಅವರು ಮಾಡಿಕೊಡ್ತಾರೆ ರೀ. ನಮ್ಮ ಮನೆ ಮಗ ಇದ್ದಂಗೆ ಅದನ್ರಿ, ಅವ್ರು ಮಾಡಿಕೊಡ್ತೀವಿ ಅಂದಾರೆ ರೀ. ಈಗ 5 ಲಕ್ಷ ರೂಪಾಯಿದಾಗ ಮನಿ ಕಟ್ಕೋಬೋದು? ಅವ್ರು ಇನ್ನೂ ಐತೆ ರೀ, ನಮ್ಮ ಬೇಡಿಕೆ ಕೊಡ್ತೀವಿ ಅಂತಾರೆ ರೀ. ಈಗ ಅವರು ಇದಕ್ಕೆ ಕೊಟ್ಟಾರೆ ರೀ, ಬಹುಮಾನನು ಖುಷಿಗೆ ಕೊಟ್ಟಾರೆ, ನಮಗೆ ಖುಷಿ ಕೊಟ್ರು. ಈಗ ಮುಂದೆ ನಿಮಗೆ ಮನಿ ಕಟ್ಕೊಳಕ್ಕೆ ಸರ್ಕಾರ ಕೊಡ್ತದೆ? ಕೊಡ್ತಂತ್ರಿ. ನೀವೇನು ಹೇಳಕ್ ಬಯಸ್ತೀರಿ? ಈಗ ಸರ್ಕಾರ ನಿಮಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನತ್ತಾರ, ಈ ಮನಿ ಅಷ್ಟ್ರಾಗ ಆಗುದಿಲ್ಲ, ಏನು ಬೇಡಿಕೆ ನಿಮ್ಗೆ? ಏನು ಬೇಡಿಕೆ ಈಗ ಮುಂದೆ ಬಹುಮಾನ ರೂಪಾಗ ಅದಾವಪ್ಪ, ಈಗ ಇದನ್ನು ಮುಗಿಸ್ರಿ ಅಂತಂದ್ರೆ ಆಯ್ತು ತೋರಿ ಅಂತಂದೆ ಅಷ್ಟೇ. ಸಿದ್ದು ಪಾಟೀಲ್ ಅವರು ಹೇಳ್ಯಾರ, ಆಯ್ತು. ಕೊಟ್ಟಿದ್ದಾರೆ. ಈಗ ಮುಂದೆ ದಾರಿ ಆತರ ಮುಂದೆ ನೋಡು ಅನುಕೂಲ ಆಗುತ್ತೆ. ನಮ್ಮ ಜೊತೆಗೆ ಮಾತನಾಡಲು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿದ್ದಾರೆ. ಸರ್, ಇವಾಗ ಅವ್ರದ್ದೊಂದು ಬೇಡಿಕೆ ಇತ್ತು, ಸನ್ಮಾನ ಮಾಡಿದ್ರಿ, ನಿವೇಶನ ಕೊಟ್ಟಿದ್ರಿ, ಎಲ್ಲ ಕೊಟ್ರಿ, ಆದ್ರೆ 5 ಲಕ್ಷ ರೂಪಾಯಿದಾಗ ಒಂದು ಮನಿ ಆಗೋದಿಲ್ಲ ಅಂತ ಹೇಳಿ. ಇಲ್ಲ ಸರ್, ಈಗ ಸರ್ಕಾರದಿಂದ ನಮ್ಮ ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಲಕ್ಕುಂಡಿ ಬಂದಾಗ ಅವ್ರಿಗೊಂದು ಭರವಸೆ ಕೊಟ್ಟಿದ್ರು, ನಿವೇಶನ ಕೊಡ್ತೀವಿ, ಮನೆ ಕಟ್ಟಕ್ಕೆ ದುಡ್ಡು ಕೊಡ್ತೀವಿ, ಹೊಳ್ಳಿ ಅವ್ರು ಉದ್ಯೋಗ ಕೇಳಿದ್ರು, ಉದ್ಯೋಗನೂ ಕೊಡ್ತೀವಿ ಅಂತೇಳಿ. ಆ ಪ್ರಕಾರವಾಗಿ ಗಣರಾಜ್ಯೋತ್ಸವ ದಿವಸ ನಾವು ಜಿಲ್ಲಾಡಳಿತದ ವತಿಯಿಂದ ಅವರಿಗೆ ಸನ್ಮಾನ ಮಾಡಿ, ಏನು ಅವ್ರಿಗೆ ಮನೆ ಬೇಕಂದ್ರೆ ನಿವೇಶನ ಗ್ರಾಮ ಸಭೆಯ ಮುಖಾಂತರ ವಿಶೇಷವಾಗಿ ಇವನ ಸಂಬಂಧ ಗ್ರಾಮ ಸಭೆ ಕರೆದು ನಿರ್ಣಯ ಮಾಡಿ ಗ್ರಾಮ ಪಂಚಾಯತ್ ಕೂಡ 30-40 ಸೈಟ್ ಕೊಟ್ಟಿದೆ ಸರ್. ಮೊನ್ನೆ HK ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ, ಶಾಸಕರಾದ CC ಪಾಟೀಲ್ ಸಾಹೇಬ್ರ ಜೊತೆ ಮಾತಾಡಿ ಅವ್ರಿಗೆ ಒಂದು 5 ಲಕ್ಷ ರೂಪಾಯಿ ಕೊಡಕ್ಕೆ ಈಗಾಗಲೇ ಆದೇಶನೂ ಕೊಟ್ಟಿದ್ದಾರೆ. ಮನೆ ಕಟ್ಟಕ್ಕೆ 5 ಲಕ್ಷ ರೂಪಾಯಿ, ಒಂದು ಸೈಟು ಹಾಗೂ ಉದ್ಯೋಗ ಕೇಳಿದ್ರು, ಉದ್ಯೋಗ ಕೊಟ್ಟಿದ್ದಾರೆ. ಇದು ಕಾನೂನಾತ್ಮಕವಾಗಿ ಅವರಿಗೆ ಬರಬೇಕಾದಂಥ ಬಹುಮಾನ 5ನೇ 1 ಭಾಗವು ಅಥವಾ ಏನು ಮಾನ್ಯ ಕಾನೂನು ಸಚಿವರಾದಂಥ HK ಪಾಟೀಲ್ ಸಾಹೇಬ್ರು ಏನು ನಿರ್ಣಯ ಮಾಡ್ತಾರೆ ಆ ಬಹುಮಾನ ಕೂಡ ಅವರಿಗೆ ಬರಲಿದೆ ಸರ್. ಈಗ ಮತ್ತೆ ಅದು 5 ಲಕ್ಷ ರೂಪಾಯಿ ಸಾಲಲ್ಲ ಅಂತಾರೆ, ಹೆಚ್ಚಿನ ನಮಗೆ ಪರಿಹಾರ ಬೇಕು? ಇಲ್ಲ, ಈಗ ಅವ್ರಿಗೆ 5 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಆಗಿದೆ ಸರ್, ಅವ್ರಿಗೇನು ಸಾಲಲ್ಲ ಅಂದಿಲ್ಲ. ಬಟ್ ಬಹುಮಾನ ಕೂಡ ಅವ್ರಿಗೆ ಸಪ್ರೇಟ್ ಬರ್ತೈತೆ ಸರ್. ಬೇರೆ ಬೇರೆ ಇಲ್ಲ? ಹೌದೌದು, ಬಹುಮಾನ ಕೂಡ ಬರುತ್ತೆ ಸರ್. ಬಹುಮಾನನೂ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅವರಿಗೆ. ಇದಿಷ್ಟು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮಾತಾಗಿತ್ತು. ರಿತ್ತಿ ಕುಟುಂಬ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ 465 ಗ್ರಾಂ ಚಿನ್ನವನ್ನು ಹಸ್ತಾಂತರ ಮಾಡಿತ್ತು. ಜನವರಿ 10ರಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡಿತ್ತು. ಇವಾಗ ಆ ನೊಂದ ಕುಟುಂಬಕ್ಕೆ ಪರಿಹಾರ ಕೂಡ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.